ಏನೂ ಗೊತ್ತಿಲ್ಲದ ಮೂಕ ಪ್ರಾಣಿಗಳ ಮೇಲೆ ಸಂತಾನ ಮಾಡ್ತೀನಿ ಅಂತನಲ್ಲ ಅವಿವೇಕಿ. ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಗೌರವ ಇದೆಯೇನ್ರಿ? ಪ್ರಾಣಿಗಳ ಮೇಲೆ ಸಂತಾನಹರಣ ಮಾಡ್ತೀವಿ ಅಂತೇಳಿ ಅವಿವೇಕಿ ಈಶ್ವರ್ ಕಂಡ್ರೆ ಒಂದು ಕಡೆ ಹೇಳಿಕೆಯನ್ನು ತೇಲಿ ಬಿಡ್ತಾರೆ. ತಮ್ಮ ಇಲಾಖೆಯನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥ, ಕಾಡನ್ನ ಕಾಯ್ತಕ್ಕಂಥ ಮಂತ್ರಿ ಸರ್ಕಾರ ಒಂದು ಕಡೆ ಹೇಳ್ತದೆ KSRTC ಬಸ್ಗಳ ಮೇಲೆ ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂದರೆ ಬಸ್ಗಳಲ್ಲಿ ಜನಗಳಿಗೆ ನೋಡಿಸ್ಲಿಕ್ಕೆ ಮಾತ್ರ ಈ ಸರ್ಕಾರ ದಯೆ ತೋರುತ್ತೆ. ಇನ್ನೊಂದು ಕಡೆ ಅದೇ ಪ್ರಾಣಿಗಳ ಮೇಲೆ ಅವಿವೇಕಿ ಸರ್ಕಾರ ಮಂತ್ರಿ ಪ್ರಾಣಿಗಳಿಗೆ ಆಪ್ರೇಷನ್ನು ಮಕ್ಕಳಾಗಬಾರ್ದು, ಜಾಸ್ತಿ ಸಂತಾನ ಬರಬಾರ್ದು ಅಂತೇಳಿ ಸಂತಾನ ಹರಣ ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳ್ತಾನೆ. ಅಂದರೆ ಈ ವ್ಯಕ್ತಿಗೆ ನಿಜವಾಗೂ ಅಷ್ಟೊಂದು ಗೌರವ ಇದ್ದರೆ, ಈ ರಾಜ್ಯದ ಮೇಲೆ ಗೌರವ ಇದ್ದರೆ ಮೊದಲು ಒಂದು ನಿಯೋಗ ಮಾಡಿ ನರೇಂದ್ರ ಮೋದಿ ಹತ್ರ ಕರ್ಕೊಂಡೋಗ್ಬೇಕು ಜನಗಳನ್ನ. ಭ್ರಷ್ಟರು ರಾಜಕಾರಣಿಗಳು ತಾತ ಮುತ್ತಾತ ಮೊಮ್ಮಕ್ಕ ಅಜ್ಜಿ ಮಾವ ಭಾವ ಇವ್ರಿಗೆಲ್ಲರೂ ಅಧಿಕಾರ ಉಳಿಸ್ಕೊಟ್ಟು ಅವ್ರನ್ನ ಸಂತಾನ ಮಾಡ್ತಾಯಿದ್ದಾರಲ್ಲ, ಪೋಷಣೆ ಮಾಡ್ತಾಯಿದ್ದಾರಲ್ಲ, ರಾಜಕಾರಣಕ್ಕೆ ಭ್ರಷ್ಟಾಚಾರ ಮಾಡಿ ಹಣ ಸಂಪಾದನೆ ಮಾಡ್ತಾಯಿದ್ದಾರಲ್ಲ, ಮೋಸ ಮಾಡಿ ಅಧಿಕಾರಿಗಳು ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರಲ್ಲ, ಅಂಥವ್ರ ಮೇಲೆ ಸಂತಾನಹರಣ ಚಿಕಿತ್ಸೆ ಮಾಡ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲಿ ಜಾರಿ ತನ್ನಿ ಅಂತೇಳಿ ಕರ್ನಾಟಕಕ್ಕೆ ಒಂದು ಹೆಸರಾಯ್ತದೆ. ಆಗಲಾರು ಒಂದು ಹೆಸರಾಯ್ತದೆ. ಈಶ್ವರ್ ಕಂಡ್ರೆ ನಾವು ಒಪ್ಕೋತೀವಿ, ಸಭಾಸ್ಗಿರಿ ಕೋಣ. ಏನೂ ಗೊತ್ತಿಲ್ಲದ ಮೂಕ ಪ್ರಾಣಿಗಳ ಮೇಲೆ ಸಂತಾನ ಮಾಡ್ತೀನಿ ಅಂತನಲ್ಲ ಅವಿವೇಕಿ. ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಗೌರವ ಇದೆಯೇನ್ರಿ? ಸಂತತಿ ನಾಶ ಮಾಡ್ತಕ್ಕಂಥದ್ದಲ್ಲ, ಕಾಡ್ಲಿರ್ತಕ್ಕಂಥ ಪ್ರಾಣಿಗಳನ್ನ ತೀರಿಸಿ ಆ ಕಾಡಿನಿಗೆ ಯಾರ್ಯಾರು ಟಾಟಾ ಬಿರ್ಲಾ ದೊಡ್ಡ ಶ್ರೀಮಂತರಿಗೆ ರೆಸಾರ್ಟು ಅಕ್ರಮ ಕಟ್ಟಡಗಳು ಮಾಡಲಿಕ್ಕೆ ಅವಕಾಶ ಕೊಡೋಕ್ಕೆ ಏನು ಬೇಕೋ ಅಷ್ಟು ಮಾಡ್ಲಿಕ್ಕೆ ಮಾತ್ರ ಇವ್ರು ತಯಾರು ಮಾಡ್ತಾ ಇರೋದು. ಆ ಕಾಡ್ಲಿ ಪ್ರಾಣಿಗಳಿದ್ದಿರ್ತಾನೆ ಕಾಡು ಪ್ರಾಣಿ ಅವೆ ಅಂತ ಹೇಳೋದು. ಆ ಪ್ರಾಣಿಗಳನ್ನ ಇಲ್ದಾಗ ಮಾಡಿಬಿಟ್ರೆ ಯಾರಿಗಾರು ಕಾಡು ಮಾರ್ಕೋಬೋದಲ್ಲ, ಆ ಎಂಜಲ್ ಕಾಸು ತಿನ್ಕೊಂಡು ಜೀವನ ಮಾಡ್ಬೋದು ಅಂತ ಇವರು. ಈ ಎಂಜಲ್ ಕಾಸು ತಿನ್ನೋಕ್ಕೆ ಕಾಡು ಪ್ರಾಣಿಗಳ ಮೇಲೆ ಸಂತಾನಹರಣ ಚಿಕಿತ್ಸೆ ಬೇಡ. ರೈತರ ಮೇಲೆ, ಸಾರ್ವಜನಿಕರ ಮೇಲೆ ಭ್ರಷ್ಟಾಚಾರ ಮಾಡಿ ಹಣ ಮಾಡಿ ಎಂಜಲ್ ತಿಂದಿದ್ದಾರಲ್ಲ ಅವ್ರ ಮೇಲೆ, ರೈತರ ಹತ್ರ ನಿಮಗೆ ಪ್ರಾಮಾಣಿಕ ಸೇವೆ ಮಾಡ್ತೀನಿ, ಸಾರ್ವಜನಿಕ ಸೇವೆ ಮಾಡ್ತೀನಿ ಅಂತೇಳಿ ಓಟ್ ಪಡ್ಕೊಂಡು ಮತ ವಿಮೋಚನೆ ಮತ ಪಡ್ಕೊಂಡು ಸೇವೆ ಮಾಡದಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು ಸಂಬಳ ತಗೊಂಡು ರೈತರ ಟ್ಯಾಕ್ಸ್ಲಿ ಸಂಬಳ ತಗೊಂಡು ಜೀವನ ಮಾಡ್ತಾಯಿದ್ದಾರಲ್ಲ ಅವ್ರ ಮೇಲೆ ಇಂಥ ಸಂತಾನಹರಣ ತಂದರೆ ಪ್ರಾಮಾಣಿಕ ಅಧಿಕಾರಿಗಳು ರಾಜಕೀಯದಲ್ಲಿ ಬರ್ತಾರೆ, ನಾಯಕರು ಬರ್ತಾರೆ, ಹೋರಾಟ ಮುಂದೆ ಚೆನ್ನಾಗಾಗ್ತದೆ.